ಜೋಗಿ ಕನ್ನಡದ ಮಹತ್ವದ ಲೇಖಕರು, ಇವತ್ತಿನ ಕಾಲದ ಕವಿ, ಇವತ್ತಿನ ಕಾಲದ ಬರಹಗಾರ, ಕನ್ನಡಪ್ರಭದ ಸಾಪ್ತಾಹಿಕದ ಪುರವಣಿಯ ಸಂಪಾದಕರು. ಅವರು ಯೋಚನೆ ಮಾಡೋದೆಲ್ಲ ಬೇರೆ ಥರ. ಅವರ ಬರಹಗಳು ಯಾವ ಥರ ಇರುತ್ತೆ ಅಂದರೆ ಓದೋದಕ್ಕೆ ಅದ್ಭುತವಾಗಿರುತ್ತೆ. ಒಂದು ಮಳೆಯ ಬಗ್ಗೆ ಈಚೆಗೆ ಬರೆದಿದ್ದಾರೆ, ಅದು ನನ್ನ ಹತ್ರ ಇಲ್ಲ. ಅವರು ಯಾವುದನ್ನೇ ಬರೀಲಿ ಅದನ್ನು ಧ್ಯಾನಿಸಿ ಬರೀತಾರೆ. ಅದೊಂದು ಧ್ಯಾನದಂತೆ, ತಪಸ್ಸಿನಂತೆ ಕಾಣುತ್ತೆ ಅವ್ರು ಬರೆಯೋದು. ವಿವಿಧ ಅರ್ಥಗಳನ್ನು ಒಳಗೊಂಡುತ್ತೆ ಹಲವು ಮಜಲುಗಳಲ್ಲಿ. ನಾನು ತುಂಬ ಇಷ್ಟವಾದ ಕವಿ ಅನೇಕರಿದ್ದಾರೆ. ಅವರು ಎಚ್ ಎಸ್ ಶಿವಪ್ರಕಾಶ್, ಹೇಮಲತಾ ಮೂರ್ತಿ, ತುಂಬ ಜನ. ನನಗೆ ಜೋಗಿ ಭಾಳ ಇಷ್ಟವಾದವರು. ಆ ಜೋಗಿ ಒಂದು ಕವನ ಬರೀತಾರೆ, ಅವ್ರದ್ದು ಇಷ್ಟವಾದ ತುಂಬ ಇದೆ. ಸಾಲು 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 ಅಂತ ತುಂಬ ಬರೀತಾರೆ. ಅದರಲ್ಲಿ ಒಂದೆರಡು ಕವನ ನಿಮಗೆ ಹೇಳ್ತೇನೆ. ಸೂಟು ಅಂತ. ಈ ಸೂಟನ್ನು ಹೊಲಿಸ್ಕೊಂಡ್ಬಿಡ್ತೀವಿ. ಹೊಲಿಸ್ಕೊಂಡು ಬಟ್ಟೆದಲ್ಲ, ಅದು ಮನಸ್ಸಿನೊಳಗೊಂದು ಸೂಟ್ ಇರುತ್ತೆ. ನಾವು ಇವ್ರಿಗಿಂತ ಭಿನ್ನ, ಬೇರೆ ಅನ್ನೋಂಥ ಸೂಟು. ಇದ್ರ ಬಗ್ಗೆ ಬರೀತಾರೆ, ಅಹಂಕಾರದ ಬಗ್ಗೆ ಅಂತ ಅಂದ್ಕೊಂಡಿದ್ದೇನೆ. ಇದನ್ನು ಓದ್ತೇನೆ. ಸೂಟು. ರಕ್ತ ಬಸಿದು ಒಂದು ಪದ್ಯ ಬರದೆ, ರಕ್ತ ಬಸಿದು ಒಂದು ಪದ್ಯ ಬರದೆ ಅಂದರೆ ನನ್ನ ಕಷ್ಟ ಎಲ್ಲ ಹಾಕಿಬಿಟ್ಟು ಒಂದು ಪದ್ಯ ಬರೀತೀನಿ, ಏನೋ ಮಾಡ್ತೀನಿ. ಪದ್ಯ ಅಂದರೆ ಪದ್ಯ ಅಲ್ಲ, ಬಿಸ್ನೆಸ್ ಆಗ್ಬೋದು, ಇನ್ನೇನೋ ಆಗ್ಬೋದು, ಸಿನಿಮಾ ತೆಗಿಬಹುದು, ದೊಡ್ಡ ಬಿಸ್ನೆಸ್ ಮಾಡ್ಬೋದು, ಕಾಂಟ್ರಾಕ್ಟರ್ ಆಗ್ಬೋದು. ರಕ್ತ ಎಲ್ಲ ಬಸಿದು, ನಮ್ಮ ದೇಹದ್ದು ಅನುಭವದ್ದು ಎಲ್ಲ ಬಸಿದು ಒಂದು ಪದ್ಯ ಬರದೆ, ಅದನ್ನು ಪದ್ಯ ಅಂತಾರೆ. ಏನಾದರೂ ಮಾಡಿರಲಿ. 3 ಕಾಸು ಬಂತು. 3 ಕಾಸು ಅಂದರೆ 3 ಕಾಸಲ್ಲ, ಎಷ್ಟೋ ದುಡ್ಡು ಬಂತು. ಏನೂ ಕಂಡಿರಲಿಲ್ಲ ಅದುವರೆಗೂ ನಾನು. ನನಗೆ ಎಷ್ಟೋ ದುಡ್ಡು ಬರುತ್ತೆ, ಏನು ಮಾಡ್ತೀನಿ? ಅದುವರೆಗೂ ಒಂದು ಪ್ಯಾಂಟು, ಒಂದು ಶರ್ಟು ಹಾಕ್ಕೊಂಡಿದ್ದನು, ಒಂದು ಸೂಟು ಕೊಂಡೆ. ಒಂದು ಸೂಟ್ ಕೊಂಡ್ಕೊಳ್ತಾನೆ, ಅಂತಸ್ತನ್ನು ಮೇಲೇರಿಸ್ಕೊಳ್ತಾನೆ, ಒಂದು ಮನೆ ಕಟ್ತಾನೆ, ದೊಡ್ಡವನಾಗ್ತಾನೆ. ಸೂಟ್ ಬಂದುಬಿಡುತ್ತೆ ಇವನ ರಕ್ತ ಬಸಿದ್ದಕ್ಕೆಲ್ಲನೂ. ಆಮೇಲೆ ನನ್ನನ್ನು ಕಂಡವರೆಲ್ಲ ನನ್ನ ಬಗ್ಗೆ ಮಾತನಾಡುತ್ತಿರಲಿಲ್ಲ, ನನ್ನ ಸೂಟ್ ಬಗ್ಗೆ ಮಾತನಾಡುತ್ತಿದ್ದರು. ಇವನು ಕಳೆದೇ ಹೋಗ್ತಾನೆ ಕವಿ. ಅವನ ಸೂಟ್ ದೊಡ್ಡದಾಗ್ತಾ ಬರುತ್ತೆ. ನಿಮ್ಮ ಸೂಟ್ ಚೆನ್ನಾಗಿದೆ, ನಿಮಗೆ ಸೂಟ್ ಆಗುತ್ತೆ, ಈ ಸೂಟ್ ನಿಮಗೆ ಹೇಳಿ ಮಾಡಿಸಿದಂತಿದೆ ಅಂತೆಲ್ಲ ಹೇಳುತ್ತಾ ಕ್ರಮೇಣ ಮಂದಿ ನನ್ನ ಚಹರೆ, ನನ್ನ ಧ್ವನಿ, ಮುಖ, ಭಾವ, ಸಾವಧಾನ, ಹಾವಭಾವ ಎಲ್ಲವನ್ನೂ ಮರೆತವರಂತೆ ವರ್ತಿಸತೊಡಗಿದರು. ಅವರಿಗೆ ಕಂಡದ್ದು ಸೂಟು ಒಂದೇ, ಅಂತಸ್ತೊಂದೇ ಅವ್ರು ಕಾಣೋದು. ಕ್ರಮೇಣ ನನ್ನನ್ನು ಜನ ಘನಂದಾರಿ ಮನುಷ್ಯನೆಂದು ಭಾವಿಸತೊಡಗಿದರು. ಎಲ್ಲೋ ಮೇಲಿಟ್ಬಿಟ್ರು, ಅವ್ರ ಸಮಕ್ಕಿಡಲೇ ಇಲ್ಲ. ಸೂಟು ಹಾಕದವರು ನನ್ನನ್ನು ದೂರ ಬಿಟ್ಟರು. ಸೂಟು ಕೊಟ್ಟವರು ನನ್ನನ್ನು ಅವರಲ್ಲೊಬ್ಬ ಎಂದು ಭಾವಿಸಲೇ ಇಲ್ಲ. ದೊಡ್ಡವರು ಅವರಲ್ಲೊಬ್ಬ ಅಂತ ಭಾವಿಸಲೇ ಇಲ್ಲ. ಮೇಲಿರೋರು, ಚಿಕ್ಕವರು ಇವನ್ನ ದೂರ ಇಟ್ಬಿಡ್ತಾರೆ. ಎಲ್ಲಿಯೂ ಸೇರಲ್ಲ, ಇಲ್ಲಿಗೂ ಸೇರಲ್ಲ, ಅಲ್ಲಿಗೂ ಸೇರಲ್ಲ. ಅವರಲ್ಲೊಬ್ಬ ಎಂದು ಭಾವಿಸಲು ಹಿಂಜರಿದರು. ಅನೇಕರು ನನ್ನ ಸೂಟ್ ನೋಡಿ ನನ್ನ ಗುರುತು ಹಿಡಿಯತೊಡಗಿದರು. ಸೂಟ್ ನನ್ನ ವ್ಯಕ್ತಿತ್ವದ ಒಂದು ಭಾಗವಾಗಿ ಹೋಗಿ ನನ್ನ ದೇಹವನ್ನು, ನನ್ನ ಮೈಕಟ್ಟನ್ನು, ನನ್ನ ಗುರುತನ್ನು ಕನ್ನಡಿ ಕೂಡ ಕ್ರಮೇಣ ಮರೆಯಿತು. ಕನ್ನಡಿ ಮರೆಯಲ್ಲ. ಕನ್ನಡಿ ನೀವು ಇವತ್ತು ಹೇಗಿದ್ದರೂ ಹಾಗೆ ತೋರಿಸ್ತಾ ಇರುತ್ತೆ ಅಷ್ಟೇ, ಹಳೆದೆಲ್ಲ ತೋರಿಸಲ್ಲ. ಹಳೆ ಮನುಷ್ಯ ಇಲ್ಲ, ಅಲ್ಲಿ ಕಳೆದೋಗಿದ್ದಾನೆ. ಈ ಹೊಸ ಸೂಟ್ ಕಾಣಿಸ್ತಾ ಇದೆ ಕನ್ನಡಿಗೆ. ನನ್ನ ಗುರುತನ್ನು ಕನ್ನಡಿ ಕೂಡ ಕ್ರಮೇಣ ಮರೆಯಿತು. ಆವಾಗೇನಾಗುತ್ತೆ? ಮೇಲಿರ್ತಾನೆ, ಎಲ್ಲ ಇರುತ್ತೆ, ಕನ್ನಡಿನೂ ಮರೆತು ಹೋಗುತ್ತೆ, ಜನನೂ ಮರೆತು ಹೋಗ್ತಾರೆ ಇವನ್ನ. ಆವಾಗ ಒಂದು ಮಳೆಗಾಲದ ರಾತ್ರಿ ಪುಟ್ಟ ಹುಡುಗಿಯೊಬ್ಬಳು ದೊಡ್ಡ ಮನೆಯ ಗೇಟಿನ ಮುಂದೆ ನಡುಗುತ್ತಾ ಕೂತಿದ್ದಳು. ನೋಡ್ತಾನದೆಲ್ಲ ಆದಾಗ ಮೇಲಿದ್ದಾನೆ. ಕಂಠಪೂರ್ತಿ ಕುಡಿದಿದ್ದ ನಾನು ಉದಾರಿಯಾಗಿ ಕಾರಿನಿಂದ ಇಳಿದು ನನ್ನ ಸೂಟನ್ನು ಅವಳಿಗೆ ಹೊದಿಸಿ, ಎಲ್ಲ ಇರೋದೆಲ್ಲ ದಾನ ಮಾಡ್ತಾನೆ ಅವಳಿಗೆ. ಮನೆಗೆ ಬಂದೆ. ಇಲ್ಲದವ್ರಿಗೆಲ್ಲ ದಾನ ಮಾಡ್ತಾನೆ, ಅವನ ಹತ್ರ ಇದ್ದಿದ್ದೆಲ್ಲ. ಮನೆಗೆ ಬರ್ತಾನೆ, ಸೂಟನ್ನು ಅವಳಿಗೆ ಹೊದಿಸಿ ಒಳಗೆ ಬಂದೆ. ನನ್ನ ಹೆಂಡತಿ ಬಾಗಿಲು ತೆಗೆಯಲಿಲ್ಲ. ನನ್ನ ಮಕ್ಕಳು ಕಿಟಕಿಯಲ್ಲಿ ನನ್ನನ್ನು ನೋಡಿ ಅಪ್ಪ ಮನೆಯೊಳಗಿಲ್ಲ ಎಂದರು. ಎಷ್ಟು ದಿವಸ ಶ್ರೀಮಂತ ಅಪ್ಪನ ನೋಡ್ತಾರೆ, ಇನ್ನಾರು ಬೇರೆಯವ್ನು ಬಂದಾನೆ ಬಡವ. ಅಪ್ಪ ಮನೆಯೊಳಗಿಲ್ಲ ಎಂದರು. ನನ್ನ ಮನೆಯ ಕಾವಲುಗಾರ ಕತ್ತು ಹಿಡಿದು ಹೊರಗೆ ತಳ್ಳಿದ. ಮಾರನೇ ದಿನ ಕಚೇರಿಗೆ ಹೋದರೆ
ಸಹೋದ್ಯೋಗಿಗಳು ನೀನ್ಯಾರು ಎಂದು ಕೇಳಿದರು. ಬೇಸತ್ತೆ. ಬೇಸತ್ತು ಸಾಯಬೇಕೆಂದು ಊರಿಗೆ ಬಂದೆ. ಬದಲಾಯಿಸ್ಕೊಂಡ್ಬಿಟ್ಟಿದ್ದೀನಿ ಪೂರ್ತಿ. ಯಾರೂ ನನಗೆ ಬೆಲೆ ಕೊಡ್ತಾ ಇಲ್ಲ. ಬೇಸತ್ತು ಸಾಯಬೇಕೆಂದು ಊರಿಗೆ ಬಂದೆ. ಹಾಸಿಗೆ ಹಿಡಿದಿದ್ದ ಅಮ್ಮ ಹಾಸಿಗೆ ಹಿಡಿದಿರ್ತಾಳೆ. ಸೊರಗಿದ ನನ್ನ ಮೈದಡವಿ, ಎಲ್ಲವನ್ನ ಕಳ್ಕೊಂಡು ಸ್ವರ್ಗ ಹೋಗ್ಬಿಟ್ಟಿದ್ದೀನಿ. ಹಾಸಿಗೆ ಹಿಡಿದಿದ್ದ ಅಮ್ಮ, ಸೊರಗಿದ ನನ್ನ ಮೈದಡವಿ ಕಣ್ಣೀರು ಹಾಕಿದಳು. ಅವಳೊಬ್ಬಳೆ ಸ್ಪಂದಿಸಿದ ಅಮ್ಮ. ನನ್ನ ಹಳೆಯ ಸೂಟು ಈಗ ನನ್ನಂಥ ಮತ್ತೊಬ್ಬನನ್ನು ಹುಡುಕಿಕೊಂಡು ಹೊರಟಿದೆಯಂತೆ. ಆ ಅಹಂಕಾರ, ಇದೆಲ್ಲ ಇವನು ಬಿಟ್ಟುಬಿಟ್ಟಿದೆ. ಇನ್ಯಾರನ್ನ ಹುಡುಕೊಂಡು ಹೊರಟಿದೆ. ಪುರುಸೊತ್ತಿದ್ದರೆ ಒಂದು ಪದ್ಯ ಬರೆಯಿರಿ, ಅದನ್ನು 3 ಕಾಸಿಗೆ ಮಾರಿ ಆ ನನ್ನ ಸೂಟು ನಿಮ್ಮದಾಗುತ್ತದೆ. ಆದರೆ ನೆನಪಿರಲಿ, ನಿಮಗೆ ಮಳೆಗಾಲದ ರಾತ್ರಿ ಅನಾಥ ಹುಡುಗಿ ಸಿಕ್ಕರೆ ಮಾತ್ರ ಅದರಿಂದ ನೀವು ಹೊರಬರಬಲ್ಲಿರಿ. ನಿಮ್ಮ ಮನಸ್ಸಿನಲ್ಲಿ ಕರುಣೆ ಬಂದರೆ ಮಾತ್ರ ಅದನ್ನೆಲ್ಲ ಬಿಟ್ಟುಬಿಟ್ಟು ನೀವು ಅಂಥ ಹೊರ ಆಡಂಬರ ಒಂದೂ ಬೇಡ ಅಂತ ಆಚೆ ಬರೋಕ್ಕೆ ಸಾಧ್ಯ. ನಿಮಗದು ಬರಲಿಲ್ಲ, ನೀವಲ್ಲೇ ಅದೇ ಸೂಟಲ್ಲೇ ಇರ್ತೀರಿ, ಬಂದಿ ಆಗ್ಬಿಡ್ತೀರಿ. ಸುಂದರವಾದ ಪದ್ಯ ಬರ್ತದೆ.